ಎಲ್ರಿಗೂ ನಮಸ್ಕಾರ. ಇಂದಿನ ದಾವಣಗೆರೆ ಅಡಿಕೆ ಅಭಿವೃದ್ಧಿ ಪರಿಷ್ಕರಣೆ ಮತ್ತು ಮಾರಾಟ ಸಹಕಾರ ಸಂಘದ ರಜತ ಮಹೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯರಾದ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಟಿ.ಕೆ. ಶಿವಕುಮಾರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ರೈತರಿಗೂ ಮತ್ತು ಅಕ್ಕ ತಂಗಿಯರಿಗೂ ಕೂಡ ವಂದಿಸ್ತಾ, ಮೊದಲನೇದಾಗಿ ಮಹಿಳಾ ಸರ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1 ಗಂಟೆ ಆಯಿತು ಅನಿಸುತ್ತೆ ನಾನು ಬಂದು ನಿಮ್ಮ ಎಲ್ಲರ ಅನಿಸಿಕೆಗಳನ್ನು, ವಿಚಾರಗಳನ್ನು ಹಾಗೂ ಮತ್ತು ತುಮಕೋಸ್ ಮತ್ತು ಕ್ಯಾಂಪಸ್ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸೊ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅವರು. ಆಮೇಲೆ ನನಗೆ ಈಗ ಶಿವಕುಮಾರ್ ಅವರು ಕೂಡ ಪಕ್ಕಕ್ಕೆ ಕೂತ್ಕೊಂಡು ಆ ಕಡೆ ನೀವು ನಿಧಾನ ಕರಾಮಾಗಿ ಮಾತಾಡಿ ನೀವು ಏನು ಅನ್ಸುತ್ತೋ ವಿಚಾರಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ಜನರಲ್ ಬಾಡಿ ಮೀಟಿಂಗ್ ಥರ ಇತ್ತು ಅನ್ಸುತ್ತೆ ನನಗೆ, ಬಿಕಾಸ್ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಸಾಕಷ್ಟು ಜಾಸ್ತಿ ಟೈಮ್ ತಗೊಂಡೆ ಏನು ವಿಚಾರ ಹೇಳಿ ಇಷ್ಟಪಡ್ತೀನಿ ಅಂದರೆ, ದಾಂಕೋರ್ ಸಂಸ್ಥೆ 25 ವರ್ಷಗಳನ್ನು ಕಳೆದಿದೆ. ಎಲ್ಲ ನಿರ್ದೇಶಕರು, ಸದಸ್ಯರು ಇವರ ಒಂದು ಕ್ರಿಯಾಶೀಲತೆ ಮತ್ತು ಪ್ರಾಮಾಣಿಕತೆಯಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನನ್ನ ಅನಿಸಿಕೆ. ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಎಕ್ಸಿಬಿಷನಲ್ಲೂ ಕೂಡ ಸೈಂಟಿಫಿಕ್ ಆಗಿ ನಾವು ಯಾವ ರೀತಿ ಹೆಚ್ಚು ಈಲ್ಡ್ನ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ಟಾಲ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಅದನ್ನು ಕೂಡ ಶಾರ್ಟ್ ಟೈಮ್ನಲ್ಲಿ ನಾನು ವೀಕ್ಷಣೆ ಮಾಡಿಕೊಂಡು ವೇದಿಕೆ ಕಾರ್ಯಕ್ರಮ ಶುರುವಾಗಿದೆ, ಗುರುಗಳಾಗಲೇ ಬಂದಿದ್ದಾರೆ ಅಂತ ಹೇಳಿದರು. ಸೊ ಇಲ್ಲಿ ತಡವಾಗಬಾರ್ದು ಅಂತ ಇಲ್ಲಿ ಬಂದು ಕುತ್ಕೊಂಡು ನಿಮ್ಮೆಲ್ಲರ ನಿರ್ದೇಶಕರ ಮಾತುಗಳನ್ನು ಆಲಿಸಿದೆ. ಅದರಲ್ಲಿ ಒಂದು ಏನು ಅಂದರೆ, ನಾಳೆ ಕೂಡ ಒಂದು ಕಾರ್ಯಾಗಾರ ಇದೆ, ಸೈಂಟಿಫಿಕ್ ಪ್ರಾಕ್ಟೀಸಸ್ ಇನ್ ಅಗ್ರಿಕಲ್ಚರ್ ಅನ್ನೋ ಬಗ್ಗೆ ಕಾರ್ಯಾಗಾರ ಇದೆ. ಸೊ ಅದು ಕೂಡ ಒಳ್ಳೆ ಸ್ಟೆಪ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪೂಜ್ಯರು 22 ಕೆರೆಗಳ ಒಂದು ಜೋಡಣೆ, 52 ಕೆರೆಗಳ ಜೋಡಣೆಯಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ. ಸದಾ ರೈತರ ಪರವಾಗಿದ್ದಾರೆ ಅಂತ ಹೇಳಲಿಕ್ಕೆ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಪೂಜ್ಯರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗಿದೆ. ಮತ್ತು ಕ್ಯಾಂಪಸ್ ನಿರ್ದೇಶಕರು ಮಾತಾಡುವಾಗ ಹೇಳಿದರು 200 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ನನಗೆ ಕಾರ್ಡ್ ಕೊಟ್ಟಿದ್ದಾರೆ ಅಂತ. ನನಗೇನು ಅನ್ನಿಸ್ತು, 200 ಕಿಲೋಮೀಟರ್ ಮುಖ್ಯವಲ್ಲ, ಅವರ ಒಂದು ಶ್ರದ್ಧೆ ಇಂಪಾರ್ಟೆಂಟ್ ಅಂತ. ಇಂಥ ಎತ್ತರ ಮಟ್ಟದಲ್ಲಿ ಬೆಳೆದಿರುವಂತಹ ಕ್ಯಾಂಪಸ್ ಸಂಸ್ಥೆಯ ನಿರ್ದೇಶಕರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟರೆ ಮುಂದೆ 50 ವರ್ಷಕ್ಕೆ ಈ ಸದ್ಯಕ್ಕೆ ಕ್ಯಾಂಪಸ್ನಲ್ಲಿ 1400 ಜನ ಸದಸ್ಯರಿದ್ದಾರೆ. ಅದು ಜಾಸ್ತಿ ಆಗಬೇಕಾಗಿದೆ. ಗಿರೀಶ್ ಅವರು ಆಮೇಲೆ ಕುಸ್ವಾಮಿ ಅವರು ಕೂಡ ಅದನ್ನೇ ಹೇಳಿದರು. ಆ ಸದಸ್ಯತ್ವ ಜಾಸ್ತಿ ಆಗಬೇಕಾಗಿದೆ. ಯಾಕಂದರೆ ನಮ್ಮ ದಾವಣಗೆರೆಯಲ್ಲಿ ಸುಮಾರು 10,000 ಅಡಿಕೆ ಬೆಳೆಗಾರರಿದ್ದಾರೆ. 20,000 ಅಡಿಕೆ ಬೆಳೆಗಾರರಿದ್ದಾರೆ. ಸೊ ಅದರಿಂದ ಮೊದಲನೇ ಸ್ಟೆಪ್ ಏನಂದರೆ, ನಾವೆಲ್ಲರ ಸದಸ್ಯತ್ವ ತಗೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಅಡಿಕೆ ಬೆಳೆಗಾರರ ಸಂಘಟನೆ. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಪಾಲಿಸೀಸ್ ಮಾಡುತ್ತೆ. ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಕೂಡ ಮಾತಾಡಿದ್ರು, ನಾವೇನು ಹೆದರಬೇಕಾಗಿಲ್ಲ ಅಂತ ಈಗಾಗಲೇ ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಇದ್ದಾಗ ಮಾತ್ರ ನಮ್ಮ ವಿಚಾರಗಳನ್ನು ಸರ್ಕಾರ ಏನೇ ಪಾಲಿಸೀಸ್ ತಗೊಂಡು ಬಂದರೂ ಕೂಡ ಅದರ ವಿರೋಧವಾಗಿ ನಾವು ಧ್ವನಿ ಎತ್ತಬೇಕು ಅಂದರೆ ಸಂಘಟನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಪ್ರತಿ ವರ್ಷ ಒಂದು ಅಜೆಂಡಾ ಇಟ್ಕೊಂಡು ಸದಸ್ಯತ್ವವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಅದ್ರ ಬಗ್ಗೆ ನಮ್ಮ ರೈತರಲ್ಲೂ ಕೂಡ ನಂಬಿಕೆ ಬಂದು ಅವರು ಕೂಡ ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಕ್ಯಾಂಪಸ್ ಅವ್ರು ಹೇಳಿದರು, ನಾನು ಕೂಡ ಡೆಂಟಿಸ್ಟು, ಮಗಳು ಡೆಂಟಿಸ್ಟ್ ಅಂತ ಹೇಳಿದರು ಅವ್ರ ಫ್ಯಾಮಿಲಿನಲ್ಲಿ. ನಾನು ಡೆಂಟಿಸ್ಟು, ಮಲ್ಲಿಕಾರ್ಜುನ ಅವರು ಅಡಿಕೆ ತಿಂತಾರೆ. ಸೊ ಅದೆಲ್ಲರೂ ನಿಮ್ಮಲ್ಲಿ ಎಷ್ಟು ಜನ ಅಡಿಕೆ ತಿಂತೀರ? ಎಲ್ಲರೂ ಹೌದಾ?
ಸೊ ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ. ಈ ತಾನೇ ಗುರುಗಳು ನಾವು ಅದನ್ನೇ ಮಾತಾಡ್ತಾ ಇದ್ವಿ, ಅಡಿಕೆಯಿಂದ ಕ್ಯಾನ್ಸರ್ ಬರೋದಿಲ್ಲ. ಅಡಿಕೆನಲ್ಲಿ ನಾವೇನು ಮಿಕ್ಸ್ ಮಾಡ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ ಇಂದ ಕ್ಯಾನ್ಸರ್ ಬರುತ್ತೆ. ಮತ್ತೆ ಇವತ್ತು ವಿಶೇಷವಾಗಿ ಎಲ್ಲ ಹಾರಗಳನ್ನು ನಾನು ಕೂಡ ಗಮನಿಸ್ತಾ ಇದ್ದೆ, ಅಡಿಕೆಯಿಂದಲೇ ಮಾಡಿದ್ದಾರೆ. ಸೊ ಆ ರೀತಿ ಅಡಿಕೆ ಬೈ ಪ್ರಾಡಕ್ಟ್ಸ್ಗೆ ಮಾರ್ಕೆಟಿಂಗ್ ಜಾಸ್ತಿ ಕ್ರಿಯೇಟ್ ಮಾಡಬೇಕಾಗಿದೆ. ಅದರ ಬಗ್ಗೆ ನಾವೆಲ್ಲರೂ ಸಲಹೆ ಸೂಚನೆಗಳು ಏನೇ ಇದ್ರೂ ಕೂಡ ನೀವೆಲ್ಲರ ಧ್ವನಿಯಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ಆಯಿತು, ಅಡಿಕೆಯ ಒಂದು ಬೆಂಬಲ ಬೆಲೆ ಬಗ್ಗೆ ಆಯಿತು, ಮತ್ತು ಅಡಿಕೆ ಸಾಗಾಣಿಕೆಗೆ ಏನು ವ್ಯವಸ್ಥೆಗಳು ಬೇಕಾಗಿದೆ ನಾರ್ತ್ ಇಂಡಿಯಾಗೆ ಮತ್ತು ಇತರ ಕಡೆ ಸಾಗಾಣಿಕೆಯ ವ್ಯವಸ್ಥೆಯ ಬಗ್ಗೆ ರೈಲ್ವೆ ಮಿನಿಸ್ಟರ್ ಹತ್ರ ಮಾತಾಡ್ಬೋದು. ಮತ್ತು ನಿಮ್ಮ ಗೋಡೌನ್ಸ್ ಆಯಿತು, ಆಮೇಲೆ ಫ್ಯಾಕ್ಟ್ರೀಸ್ ಇಲ್ಲಿ ಸ್ಥಾಪನೆ ಮಾಡೋದ್ರ ಬಗ್ಗೆ, ಆಮೇಲೆ ಈಗಾಗಲೇ ಜಾಗ ನಿಮ್ಮ ಸಂಘಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀರಾ. ನೆಕ್ಸ್ಟ್ ಆಗಬೇಕಾಗಿರೋದು ಒಂದು ಕಟ್ಟಡ ಆಗಬೇಕಾಗಿದೆ ಇಲ್ಲಿ. ಸೊ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮ ಎಲ್ಲ ಧ್ವನಿಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ ನಾನು ಚಿಕ್ಕವಳಿದ್ದಾಗ ಕಕ್ಕರಗೋಡದಲ್ಲಿ ರೈತರ ಕುಟುಂಬದಲ್ಲೇ ಬೆಳೆದಿರೋಳು. ಅವಾಗೆಲ್ಲ ಭತ್ತ, ತೆಂಗು ಮತ್ತು ಕಬ್ಬು ಇದು ಜಾಸ್ತಿ. ಈಗ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಿ ಓಡಾಡಿದ್ರು ಬರೀ ಅಡಿಕೆ ಕಾಣಿಸಿದ್ರು. ಸೊ ಅಷ್ಟೊಂದು ಜನ ಅಡಿಕೆ ಬೆಳೆಗಾರರಿದ್ದೀರ, ಸದಸ್ಯತ್ವ ಯಾಕೆ ಕಡಿಮೆ ಇದೆ ಅನ್ನೋದೇ ನನ್ನ ಆತಂಕ ಈಗ. ಸೊ ಐ ಥಿಂಕ್ ಮೆಂಬರ್ಶಿಪ್ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ. ಆಮೇಲೆ ಈಗೆಲ್ಲ ಮಲ್ಲಿಕಾರ್ಜುನ್ ಅವರು ಜವಾಬ್ದಾರಿನ ಸಮರ್ಥಿಗೊಳಿಸಿದ್ದಾರೆ ನನ್ನ ಮಗನಿಗೆ. ಸೊ ಹೆಂಗಾಯ್ತು ಅಂದರೆ ಮೊನ್ನೆ ಗಣೇಶೋತ್ಸವ ಎಲ್ಲರೂ ಆಚರಿಸಿದ್ವಿ. ಗಣಪತಿ ಹಬ್ಬದ ದಿನ ನಾನು ಕೂಡ ದುಗತಿಗೆ ಹೋಗಿದ್ದೆ. ಅವಾಗೆಲ್ಲ ಹೊಲ ನೋಡ್ಕೊಂಡು ಮಲ್ಲಿಕಾರ್ಜುನ್ ಅವರು ನೀ ಸರಿಯಾಗಿ ಬಿಡ್ತಾ ಇದೆಯಾ, ನೀನು ಬಣ್ಣ ಎಂದರೆ ನೋಡಿ ಅಡಿತೀವಿ ನೀನು ಅಂತ. ಸೊ ಹಾಗೆ ಐ ಥಿಂಕ್ ಮಲ್ಲಿಕಾರ್ಜುನ್ ಈಗ ಮಿನಿಸ್ಟರ್ ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಎಜುಕೇಷನಿಸ್ಟ್ ಇರ್ಬೋದು, ಬಟ್ ಐ ಥಿಂಕ್ ಮೊದಲನೇದಾಗಿ ಅವರು ರೈತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವರಿಗೆ ಆಕಳು ಸಾಕೋದಾಯಿತು, ಆಮೇಲೆ ಅವ್ರ ಕುದುರೆ, ಈ ರೀತಿ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅವರಿಗೆ ರೈತರ ಒಂದು ಹೊಲದಲ್ಲಿದ್ದು. ಕುರಿಯವರಿಗೆ ಇಷ್ಟು ಗೊತ್ತಿದೆ, ಅಲ್ಲಿ ಕಲ್ಲೇಶ್ವರ ಮಿಲ್ನಲ್ಲಿ ನಾವು ಅಡಿಕೆಯಿಂದ ಒಂದು ಮೆಷಿನ್ ಹಾಕಿದ್ವಿ. ಯಾರ್ಡ್ ಪ್ರಿಪೇರ್ ಮಾಡಬೇಕು, ಮೆಷಿನರಿ ತರಬೇಕು, ಆಮೇಲೆ ಒಳ್ಳೊಳ್ಳೆ ಉಪಕರಣಗಳು ಹಾರ್ವೆಸ್ಟಿಂಗ್ ಎಲ್ಲ ತರಬೇಕು ಅಂದರೆ ಯಾವುದೇ ಹೊರದೇಶದಿಂದ ಬೆಸ್ಟ್ ಯಾವ ಕಂಪನಿನಲ್ಲಿದೆ ಅಲ್ಲಿ ಎಕ್ಸಿಬಿಷನ್ಗೆ ಹೋಗಿ ನೋಡ್ಕೊಂಡು ಬರ್ತಾರೆ. ಅಂಥದ್ದು ತೊಗೊಂಡು ಬಂದು ಮಾಡಿದರೆ ನಮ್ಮ ರೈತರು ಕೂಡ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಮಾಡ್ಬೋದು ಅನ್ನೋದು. ಜೊತೆಗೆ ನಮ್ಮ ಗುಬ್ಬತ್ತಿನಲ್ಲಿ ಲ್ಯಾಬ್ನಲ್ಲೂ ಕೂಡ ಹೊಸ ತಳಿಗಳನ್ನು ಅಡಿಕೆ ಸಸಿಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ತೋಟದ ಜೊತೆಗೆ ಬೇರೆ ಕಡೆ ಕೂಡ ಹಾಕಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಅಡಿಕೆಗೆ ಬರುವಂತಹ ಕೊಳೆ ರೋಗದ ವಿಚಾರಕ್ಕೆ ಸಂಬಂಧಿಸಿದಾಗೆ ಮಲೆನಾಡು ಭಾಗದ ರೈತರು ಕೂಡ ಮಲ್ಲಿಕಾರ್ಜುನ್ ಒಂದು ಅರ್ಜಿ ಕೊಟ್ಟಿದ್ರು. ಅದರ ಬಗ್ಗೆ ಕೂಡ ಮಲ್ಲಿಕಾರ್ಜುನ್ ಅವರು ತಜ್ಞರೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಮತ್ತು ಇಷ್ಟೆಲ್ಲ ಹೇಳಿ ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ನಮ್ಮ ರೈತರ ಮೇಲೆ, ನಮ್ಮೆಲ್ಲರ ಮೇಲೆ ಇದೇ ರೀತಿ ಇರಲಿ. ಎಲ್ಲ ರೈತರ ಪರವಾಗಿ ನಿಮ್ಮ ಧ್ವನಿಯಾಗಿ, ನಿಮ್ಮ ಸಮಸ್ಯೆಗಳ ಧ್ವನಿಯಾಗಿ ದಾವಣಗೆರೆ ಕ್ಷೇತ್ರ ಇದು, ಆಮೇಲೆ ದಿಲ್ಲಿ ಪಾರ್ಲಿಮೆಂಟ್ನಲ್ಲೂ ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಸಂತೋಷ ಆಗ್ತದೆ. ಒಂದು 25% ಹೆಣ್ಮಕ್ಳು ಇದ್ದೀರಾ ಇಲ್ಲಿ. ಆಮೇಲೆ ವೇದಿಕೆಯ ಮೇಲೆ ಕೂಡ 3 ಜನ ಮಹಿಳೆ ಸದಸ್ಯರಿದ್ದೀರಾ, 11 ಜನ ನಿರ್ದೇಶಕರಲ್ಲಿ 3 ಮಹಿಳಾ ನಿರ್ದೇಶಕರಿದ್ದೀರಾ. ಸೊ ಈ ಸಂಖ್ಯೆ ಇನ್ನೂ ಹೆಚ್ಚಾಗಲಿ. ಮಹಿಳೆಯರು ಕೂಡ ನಾವು ಈ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ಸಂಸ್ಥೆಯ ಮುಂದಿನ 50ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಮೆಂಬರ್ಶಿಪ್ ಡೆಫಿನೆಟ್ಲಿ ಇಂಪ್ರೂವ್ ಆಗಬೇಕು. ಮತ್ತು ಇನ್ನೇನೇನು ಸಹಕಾರ ಬೇಕು ನಾನು ಜೊತೆಗಿದ್ದೀನಿ ಅಂತ ಹೇಳಿ ಎಲ್ರಿಗೂ ಉತ್ತಮ ಆರೋಗ್ಯ, ಸಂತೋಷ, ಯಶಸ್ಸು ಬಯಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.